ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಹಿಂದಿನ ಸಂಚಿಕೆಯಲ್ಲಿ ನಾವು ಕರ್ಮಯೋಗದ 29, 30 ಮತ್ತು 31ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಈ ಹಿಂದೆನೇ ಹೇಳಿರೋ ಹಾಗೆ ಶ್ರೀಕೃಷ್ಣ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಕರ್ಮ ಹೇಗೆ ಮಾಡಬೇಕು, ಯಾತಕ್ಕೋಸ್ಕರ ಕರ್ಮವನ್ನು ಮಾಡಬೇಕು ಅಂತ ಶ್ರೀಕೃಷ್ಣ ಹೇಳ್ತಾ ಹೋಗ್ತಾ ಇದ್ದಾರೆ. ಅದನ್ನೇ ಮುಂದುವರಿಸ್ತಾ ಹಿಂದಿನ ಶ್ಲೋಕದಲ್ಲಿ ಹಿಂದಿನ ದಿವಸ ನಿನ್ನೆ ಹೇಳ್ದ ಏನಪ್ಪ ಅಂದರೆ, ಪ್ರಕೃತಿಗೆ ಅನುಗುಣವಾಗಿ ಎಲ್ಲರೂ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆ ಒಂದು ಅವರಿಗೆ ಕೊಟ್ಟ ಕೆಲಸ ಅದು ಅವರಿಗೆ ಪ್ರಕೃತಿಯಿಂದ ಬಂದಿರುವಂಥದ್ದು. ಅದನ್ನು ತಿಳ್ಕೊಂಡು ಯಾರು ಕೆಲಸ ಮಾಡ್ತಾರೋ ಅವರು ತಮ್ಮ ಕರ್ಮದಲ್ಲಿ ನಿಯಮಿತವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದನ್ನು ತಿಳ್ಕೊಳ್ಳದೆ ನಾನೇ ಮಾಡ್ತಾ ಇದ್ದೀನಿ ಅಂತ ಪಟ್ಕೊಳ್ಳೋದು ಅದು ಅಹಂಕಾರ ಆಗತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅದನ್ನೇ ಮುಂದುವರಿಸ್ತಾ 29ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಪ್ರಕೃತೆ ಗುಣ ಸಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ಸ್ನವಿಧೋ ಮಂದಾತ್ ಕೃತ್ಸ್ನವಿನ್ನ ವಿಚಾರಯತ್ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಪ್ರಕೃತಿಯ ಗುಣದಿಂದ ಮೋಹಿತನಾದವನು ಮತ್ತು ಗುಣಕರ್ಮಗಳಲ್ಲಿ ಯಾರು ಆಸಕ್ತರಾಗಿರ್ತಾರೋ ಅವರು ಅಲ್ಪಜ್ಞನಾಗಿರ್ತಾರೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅಂದರೆ ಪ್ರಕೃತಿ ನಮಗೆ ಕೆಲವು ಗುಣಗಳನ್ನು ಕೊಟ್ಟಿರುತ್ತೆ. ಅದರ ಪ್ರಕಾರ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಹೋಗಬೇಕು. ಅದನ್ನು ಬಿಟ್ಟು ನಾವು ಬೇರೆ ಕೆಲಸಕ್ಕೆ ಕೈ ಹಾಕೋದು ಅಥವಾ ಈ ಕೆಲಸವನ್ನು ಯಾಕೆ ಮಾಡಬೇಕು ಅಂದ್ಕೊಂಡು ನಿರಾಕರಿಸೋದು, ಅದು ಮಾಡಿದ್ರೆ ಅದು ಅಲ್ಪಮತಿ ಆಗತ್ತೆ, ಅದು ತೀರಾ ಸಣ್ಣ ವಿಚಾರವಾಗತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ಯಾವಾಗಲೂ ನಾವು ನಮ್ಮ ಕೆಲಸವನ್ನು ಮಾಡಬೇಕಾದ್ರೆ ಇದು ನಮಗೆ ದೇವರು ಕೊಟ್ಟಿರುವಂತಹ ಕೆಲಸ, ಇದನ್ನು ನಾವು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಅಂತ ಮಾಡ್ಕೊಂಡು ಹೋಗೋದು ಸರಿಯಾದ ಕೆಲಸವಾಗತ್ತೆ. ಅದು ಬಿಟ್ಟು ಇದು ಕೆಟ್ಟ ಕೆಲಸ, ಇದು ಒಳ್ಳೆ ಕೆಲಸ, ಈ ಕೆಲಸ ಮಾಡಿದ್ರೆ ದುಡ್ಡು ಜಾಸ್ತಿ, ಈ ಕೆಲಸ ಮಾಡಿದ್ರೆ ದುಡ್ಡು ಕಮ್ಮಿ, ಈ ಕೆಲಸದಿಂದ ನನಗಿಷ್ಟು ಲಾಭ ಬರುತ್ತೆ, ಲಾಭಗಳನ್ನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅದು ನಿಮಗೆ ಕೆಟ್ಟ ಕೆಲಸ ಆಗತ್ತೆ. ಅದರಿಂದ ನಿಮ್ಮ ಮನಸ್ಸಿಗೆ ಬಹಳ ತೊಂದರೆ ಆಗತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 30ನೇ ಶ್ಲೋಕದಲ್ಲಿ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯಾಧ್ಯಾತ್ಮಚೇತಸ ನಿರಾಶಿರ್ನಿರ್ಮಮೋ ಭೂತ್ವಾ ಯುಜ್ಯಸ್ವ ವಿಗತಜ್ವರ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅರ್ಜುನನಿಗೆ ಹೇಳ್ತಾ, ಈಗ ಏಳು ಯುದ್ಧ ಮಾಡು, ಎಲ್ಲವನ್ನ ನನ್ನ ಮೇಲೆ ಹಾಕ್ಬಿಡು, ಇದು ನಾನು ನಿನಗೆ ಕೊಟ್ಟಿರ್ತಕ್ಕಂತಹ ಕೆಲಸ. ನಾನು ಅಂದರೆ ಪ್ರಕೃತಿ ಅಂದರೆ ದೇವರು, ಏನಾದರೂ ತಿಳ್ಕೊ ಇದನ್ನು ನನ್ನ ಮೇಲೆ ಹಾಕ್ಬಿಟ್ಟು ಇನ್ನಿನ ಕೃಷ್ಣಾರ್ಪಣ ಅಂತ ಹೇಳಿ, ನಾನು ಕೃಷ್ಣನಿಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿನ್ನ ಮಮಕಾರವನ್ನು ಬಿಟ್ಟು ಮೋಹವನ್ನು ಬಿಟ್ಟು ಯುದ್ಧವನ್ನು ಮಾಡು. ಇಲ್ಲಿ ಯುದ್ಧ ಮಾಡೋದೇ ನಿನ್ನ ಕರ್ತವ್ಯ. ಧರ್ಮದ ಪ್ರಕಾರವಾಗಲಿ, ನ್ಯಾಯದ ಪ್ರಕಾರವಾಗಲಿ, ನೀತಿಯ ಪ್ರಕಾರವಾಗಲಿ ನಿನಗೆ ಈಗ ಯುದ್ಧವನ್ನು ಮಾಡಲೇಬೇಕು. ಅದನ್ನು ನೀನು ಮಾಡು, ಅಷ್ಟೇ ಹೊರತು ಇನ್ನೇನು ಇಲ್ಲ. ಎಲ್ಲವನ್ನ ನನ್ನ ಮೇಲೆ ಹಾಕ್ಬಿಡು, ನನ್ನನ್ನು ನಂಬಿ ಯುದ್ಧ ಮಾಡು. ಇದು ನನಗೋಸ್ಕರ ನೀನು ಯುದ್ಧ ಮಾಡುವಂತಹ ಒಂದು ಸಂದರ್ಭ, ಇದು ನೀನು ಮಾಡಬೇಕು. ಅದನ್ನು ಪ್ರಕೃತಿ ಮೇಲೆ ಹಾಕಿ ನೀನು ಯುದ್ಧವನ್ನು ಮಾಡು. ಎಲ್ಲವನ್ನ ಮನುಷ್ಯ ಮಾತ್ರನಾದವರು ತಮ್ಮ ಎಲ್ಲ ಕರ್ಮವನ್ನು ಭಗವದರ್ಪಿತ ಅಂತ ಹೇಳಿ ಕೆಲಸ ಮಾಡು. ಆವಾಗ ನಿನಗೆ ನಿನ್ನ ಮನಸ್ಸಿಗೆ ಶಾಂತಿ ಸಿಗತ್ತೆ, ನಿನಗೆ ಒಳ್ಳೆಯದಾಗತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ 31ನೇ ಶ್ಲೋಕದಲ್ಲಿ ಹೇಳ್ತಾನೆ, ಯೇ ಮೇ ಮತಮಿದಂ ನಿತ್ಯ ಮನುತ್ತಿಷ್ಠಂತಿ ಮಾನವಃ ಶ್ರದ್ಧಾವಂತೋ ನ ಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭೀಂ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಯಾರು ಶ್ರದ್ಧೆಯಿಂದ ಅಸೂಯೆಯನ್ನು ತೊರೆದು ಸದಾ ಭಗವಂತನಲ್ಲಿ ಮನಸ್ಸನ್ನು ಇಟ್ಟು ಕೆಲಸ ಮಾಡ್ತಾರೋ ಅವರು ಕರ್ಮಗಳಿಂದ ಬಿಡುಗಡೆ ಹೊಂದುತ್ತಾರೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ನೀವು ಅಸೂಯೆ ಪಡದೆ, ಬೇರೆಯವರ ಕೆಲಸವನ್ನು ನೋಡಿ ಅಸೂಯೆ ಪಡದೆ, ನಿಮ್ಮ ಕೆಲಸದಲ್ಲಿ ನಿಮಗೆ ಶ್ರದ್ಧೆ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದರೆ ಈ ಒಂದು ಜನ್ಮದಲ್ಲಿ ಈ ಒಂದು
ಭೂಮಿಯಲ್ಲಿ ಜನಿಸಿರಬೇಕಾದ್ರೆ ಕರ್ಮ ಮಾಡಿದ ಹೊರತು ಬೇರೆ ಯೋಚನೆನೇ ಇಲ್ಲ. ನಾವು ಯಾವಾಗಲೂ ನಮ್ಮ ಕೆಲಸವನ್ನು ನಾವು ಮಾಡ್ತಾನೇ ಇರಬೇಕು. ನಮ್ಮ ಒಂದು ನಿತ್ಯ ಒಂದು ಚಕ್ರದ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಹೋಗಬೇಕಾಗತ್ತೆ. ಸೂರ್ಯ ಬೆಳಗ್ಗೆ ಬರ್ತಾನೆ, ಆವಾಗ ನಾವು ಏಳಬೇಕು, ಎದ್ದು ನಮ್ಮ ಕೆಲಸಗಳನ್ನು ಶುರು ಮಾಡಬೇಕು. ತಿರುಗಿ ಸೂರ್ಯ ಮುಳುಗ್ತಾನೆ, ಆವಾಗ ನಾವು ದೇಹಕ್ಕೆ ಒಂದು ವಿಶ್ರಾಂತಿಯನ್ನು ಕೊಡಬೇಕು. ಈ ರೀತಿಯ ಕೆಲಸಗಳು ಎಲ್ಲರಿಗೂ ಒಂದೊಂದು ಕೆಲಸಗಳು ಸೃಷ್ಟಿಯಾಗೋಗಿದೆ. ಆ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾನೇ ಇರಬೇಕು. ನೀನು ಮಾಡದೆ ಕೂತ್ಕೊಳ್ಳೋಕ್ಕಾಗಲ್ಲ ನಿನ್ನ ಕೆಲಸವನ್ನು. ಆದರೆ ಆ ಕೆಲಸವನ್ನು ಅಸೂಯೆಯನ್ನು ಬಿಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಈ ಕರ್ಮ ಬಂಧನ ಅಂತ ಏನಿರುತ್ತೋ ಅದರಿಂದ ಮುಕ್ತಿಯಾಗಿ ಬೇರೆ ಕಡೆಗೆ ಹೋಗ್ತೀಯಾ. ಈ ಚಕ್ರದಿಂದ ಬಿಡುಗಡೆ ಆಗಿ ಬೇರೆ ಕಡೆ ಹೋಗ್ತೀಯಾ. ಹೇಗೆ ಒಂದು ರ್ಯಾಕೆಟ್ ಮೇಲೆ ಹೋಗಿ ಅದೇ ಪಾತಲ್ಲಿ ಸುತ್ತುತ್ತಾ 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 ಇನ್ನೊಂದು ಸ್ವಲ್ಪ ಶಕ್ತಿ ತಗೊಂಡು ಬೇರೆ ಒಂದು ಪಥಕ್ಕೆ ನೆಗೆಯುತ್ತೋ, ಹಾಗೇನೆ ನೀನು ಅಸೂಯೆ ಬಿಟ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ರೆ ಈ ಕರ್ಮ ಅನ್ನೋ ಬಂಧನದಿಂದ ಬಿಟ್ಟು ಬೇರೆ ಒಂದು ಲೋಕಕ್ಕೆ ಬರ್ತೀಯಾ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇವತ್ತು ಇಲ್ಲಿಗೆ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಕೆಲವು ಶ್ಲೋಕಗಳನ್ನು ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.